ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ವಿ ಸೋಮಣ್ಣನವರ ಕಚೇರಿಯಲ್ಲಿ ಇಂದು ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕರ್ತರು ಹಾಗೆ ಮುಖಂಡರು, ಬಿಜೆಪಿ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅರುಣ್ ಸೋಮಣ್ಣರವರ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ಫೋಟೋಗೆ ಪೂಜೆ ಸಲ್ಲಿಸಿ ಹಾಗೆ ಪುಷ್ಪಾರ್ಚನೆ ಕೂಡ ಮಾಡಿ ಅಂಬೇಡ್ಕರ್ ತತ್ವದ ಬಗ್ಗೆ ಎರಡು ಮಾತನಾಡಿದ ಅರುಣ್ ಸೋಮಣ್ಣನವರು ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತ್ಯೋತ್ಸವಕ್ಕೆ ತಾವೆಲ್ಲರೂ ಭಾಗಿಯಾಗಿದ್ದಕ್ಕೆ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಸ್ವಾಗತ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗಾಗಲೇ ಅಂಬೇಡ್ಕರ್ ಸಾಹೇಬ್ನ ಕುರಿತು ಬಹಳಷ್ಟು ವಿಚಾರಧಾರೆಗಳನ್ನ ನಮ್ಮ ಚೆನ್ನಪ್ಪನವರು, ಪಿ ಮೂರ್ತಿ ಅವರು ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಅಸ್ಪೃಶ್ಯತೆ ಅನ್ನೋದು ಮನುಷ್ಯ ಕೇಳಿದಾಗ ಕೇವಲ ಒಂದು ಪದ, ಅದು ಅನುಭವಿಸಿದಾಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಿರ್ತೀವಿ, ನೀವು ಕೂತ್ಕೊಳ್ಳಿ ಹೊರಗಡೆ ಅಂತ ಯಾರಾದ್ರೂ ಹೊರಗಡೆ ಕೂರಿಸಿದಾಗ ಅದರ ಭಾವನೆ, ಅದರ ಒಂದು ಕಾಲಘಟ್ಟದಲ್ಲಿ ಜನರ ತಗೊಂಡಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತಿನ ದಿವಸ ಬದುಕ್ತಾ ಇಲ್ಲ, ಅವರು ಅಂಬೇಡ್ಕರ್ ತತ್ವವನ್ನ ಜೀವನ ತತ್ವವಾಗಿ ಮಾಡ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ. ಇನ್ನು ಕೆಲವರು ಅಂಬೇಡ್ಕರ್ ತತ್ವವನ್ನ ಉಪಯೋಗಿಸ್ಕೊಂಡು ಅಧಿಕಾರ ಯಾವ ರೀತಿಯಾಗಿ ಪಡಿಬೇಕು, ಯಾವತ್ತು ಯಾರ ಹತ್ರ ಹೋದ್ರೆ ನಾನು ಒನ್ ಮ್ಯಾನ್ ಆರ್ಮಿಗಳು ಇರ್ತಾರೆ ಅಂಥವ್ರು ಬಹಳಷ್ಟು ಜನ ಇದ್ದಾರೆ. ಇನ್ನೊಂದಷ್ಟು ಜನ ಇದ್ದಾರೆ ಮುತ್ತಣ್ಣ, ಅವರು ಸೀಸನಲ್ ಅಂಬೇಡ್ಕರ್ ವಾದಿಗಳು. ಸೀಸನ್ ಬಂದಾಗ ಅವರು ಅಂಬೇಡ್ಕರ್ ಫೋಟೋ ಹಿಡಿತಾರೆ, ಅಂಬೇಡ್ಕರ್ ಜಯಂತಿದೊಂದು ಪೋಸ್ಟ್ ಹಾಕತ್ತಾರೆ, ಅಷ್ಟಕ್ಕೆ ಅವರು ಸೀಮಿತವಾಗಿರ್ತಾರೆ. ಈ ರೀತಿಯಾಗಿ ನಾನಾ ರೀತಿಯಾದ ಇದು ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ. ನಾವಿಲ್ಲಿ ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಾದಂಥ ಒಂದು ಏನು ಅಂಬೇಡ್ಕರ್ ಅವರ ಕನಸಿತ್ತು, ಆ ಕನಸಿಗೆ ನಾವು ಸರಿ ದೂಗ್ತಾ ಇದ್ದೀವ. ಇವತ್ತಿನ ದಿವಸ ನಮ್ಮ ದೇಶ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಒಂದು ಸದೃಢವಾದಂಥ ಬುನಾದಿ ನೀಡಿದಂಥವರು ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೇವಲ 3 ವರ್ಷದ ಅವಧಿಯಲ್ಲಿ, 2.25 ವರ್ಷದ ಅವಧಿಯಲ್ಲಿ ಕರಡು ಪ್ರತಿಯನ್ನು ನೀಡಿ 1949 ನವೆಂಬರ್ 26ನೇ ತಾರೀಕಿನ ಏನು ಅವರು ಕರಡು ಪ್ರತಿಯನ್ನು ನೀಡಿದ್ರು, ಅದನ್ನ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಅದನ್ನ ಸಂವಿಧಾನ ದಿನ ಅಂತ ಅದನ್ನ ಆಚರಣೆ ಮಾಡುವಂತ ಒಂದು ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸಿದ್ರು. ತದನಂತರ ಕೇವಲ 2 ತಿಂಗಳಲ್ಲಿ ಇಡೀ ದೇಶಕ್ಕೆ ಸಂವಿಧಾನ ಜಾರಿ ಆಯಿತು. ನಾವೆಲ್ಲರ ಅದರ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತಿನ ದಿವಸ ಇಷ್ಟೊಂದು ಜನ ಮಹಿಳೆಯರಲ್ಲಿ ಕೂತ್ಕೊಂಡಿದ್ದೀರ. ನಾವು ಗಂಡಸರು ಇರ್ಬೋದು, ಮಹಿಳೆಯರು ಇರ್ಬೋದು, ದೀನದಲಿತರು ಇರ್ಬೋದು, ಎಲ್ಲ ವರ್ಗದ ಜನ ಇರ್ಬೋದು. ಇವತ್ತು ಇಡೀ ದೇಶಕ್ಕೆ ಮಾದರಿ ನಾವು. ನಾನು ಇರಾನ್ನ ಒಂದೇ ದಿವಸದಲ್ಲಿ 1 ಗಂಟೆಯಲ್ಲಿ ಇರಾನ್ನ ಮುಗಿಸ್ತೀನಿ ಅಂತ ಹೇಳುವಂತ US ದೇಶದಲ್ಲಿ 150 ವರ್ಷ ಬೇಕಾಯ್ತು, ಹತ್ರ 150 ವರ್ಷ ಬೇಕಾಯ್ತು ಮಹಿಳೆಯರಿಗೆ ಓಟ್ ಹಾಕ್ಲಿಕ್ಕೆ. ಅದೇ ನಮ್ಮ ದೇಶದಲ್ಲಿ 1950ರಲ್ಲಿ ಯಾವತ್ತೂ ಸರಿಪಡಿಸೋಣ. ಈಗ ಮುಂಬರುವ ದಿವಸಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಸಹಾಯದಿಂದ ಮತ್ತು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪಾಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದಂಥ ನಮ್ಮೆಲ್ಲರ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಅಧ್ಯಕ್ಷರಾದಂಥ ರಾಮಮೂರ್ತಿ ಅವ್ರಿಗೂ ನಾನು ನಿಮ್ಮೆಲ್ಲರ ಮೂಲಕ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಅಶೋಕಣ್ಣ ಇರ್ಬೋದು, ನಮ್ಮ ಸಂಸದರಾದಂಥ ತೇಜಸ್ವಿ ಸೂರ್ಯ ಇರ್ಬೋದು, ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ಹಾಗೂ ನಮ್ಮ ಭಾಜಪ ಪಕ್ಷದ ಎಲ್ಲ ವರಿಷ್ಠರು ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸ್ವಂತ ತಂದೆಯವರ ಹೆಸರನ್ನ ಪದೇ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನಾಯಕರಾಗಿ ಸನ್ಮಾನ್ಯ ಸೋಮಣ್ಣವರು ಈ ಭಾಗದಲ್ಲಿ ನಾನು ನೋಡಿದಾಗೆ 1981-82ರಲ್ಲಿ ಮೊನ್ನೆ ಯಾರೋ ಹೇಳ್ತಾ ಇದ್ರು, ತಾವಿದ್ರೆ ಅನ್ಸುತ್ತಲ್ಲ ಸರ್, ಅದು ತಿರುಪತಿ ಮಾತಾಡ್ಬೇಕಾದ್ರೆ ಅದು ಸೋಮಣ್ಣ ಅವಾಗ ಕ್ಯಾಂಡಿಡೇಟ್ ಆಗಬೇಕು ಅಂತ ಇಲ್ಲಿ ಬರ್ತಾರೆ, ಇಲ್ಲಿ ನಮ್ಮ ವಿಜಯನಗರಕ್ಕೆ. ಅವ್ರಿಗೂ ಹೊಸಳ್ಳಿ ಬಿನ್ನಿಪೇಟೆ ಆಮೇಲೆ ಸರ್, ಫಸ್ಟ್ ಕಾರ್ಪೊರೇಟ್ ವಿಜಯನಗರ
ವಿಜಯನಗರ ಭಾಗನೋ ಹೊಸಳ್ಳಿ ನಾವು ಅವತ್ತಿನ ದಿವಸ ಏನು ಹೆಸರಿತ್ತು ನನಗೆ ಹೊಸಳ್ಳಿ ಭಾಗಕ್ಕೆ ಬರ್ತಾರೆ. ಆಗ ಅವರು ಮಾಡಿದಂಥ ಒಂದು ಕೆಲಸ ಕಾರ್ಯಗಳು, ಅವರು ನಡ್ಕೊಂಡಂಥ ರೀತಿ, ಅವರಲ್ಲಿದ್ದಂಥ ಸಂಸ್ಕಾರ, ಅವರಲ್ಲಿದ್ದಂಥ ಗುಣಗಳು, ಅದನ್ನ ನೋಡಿ ಜನ ಅವ್ರನ್ನ 83ರಲ್ಲಿ ಆಯ್ಕೆ ಮಾಡಿದ್ರು, 89ರಲ್ಲಿ ಮರು ಆಯ್ಕೆ ಮಾಡಿದ್ರು. 89ರಲ್ಲಿ ಸಾಜಪ ಪಕ್ಷದಿಂದ ಅವರು ಶಾಸಕರಾಗಿ ನಿಂತು ಅವತ್ತಿನ ದಿವಸ ಸನ್ಮಾನ್ಯ ದೇವೇಗೌಡರ ಒಂದು ಪಕ್ಷ ಕಟ್ಟಿರ್ತಾರೆ, ಸಾಜಪ ಪಕ್ಷ. ಅದರಲ್ಲಿ ಅನೇಕ ಜನ ಪರಾಭವಗೊಳ್ತಾರೆ, ಇನ್ಕ್ಲೂಡಿಂಗ್ ನಮ್ಮ ನೆಚ್ಚಿನ ನಾಯಕರಾದಂಥ ದೇವೇಗೌಡರು ಕೂಡ. ಆದ್ರೂ ಕೂಡ ಅವರು ಜೊತೆಗೆಡ್ದಿರ ಮತ್ತೊಮ್ಮೆ ಅವರು ಕಾರ್ಪೊರೇಟರ್ ಆಗಿ 94ರಲ್ಲಿ ಜನತಾದಳ ಏನಾಗತ್ತೆ ಪಕ್ಷ ಅವತ್ತಿನ ದಿವಸ ಅಧಿಕಾರಕ್ಕೆ ಬರುತ್ತೆ. ಅವತ್ತಿನ ದಿವಸ ಸನ್ಮಾನ್ಯ ಸೋಮಣ್ಣ ಅವರು ತಮ್ಮೆಲ್ಲ ಕೂತಿರುವಂತ ಎಲ್ಲ ವರಿಷ್ಠರ ಒಂದು ಇಲ್ಲಿ ಜ್ಞಾಪಕ ಇರುತ್ತೆ. ಮತ್ತು ತಮ್ಮೆಲ್ಲರ ಒಂದು ಸಾವಯವ ಚಾರ್ಜಸ್ ಮಾಡಿ ಇಡೀ ಬೆಂಗಳೂರಿಗೆ ಒಂದು ದೇಣಿಗೆಯನ್ನು ನೀಡ್ತಾರೆ. ಕೇವಲ 70-80 ರೂಪಾಯಿ ಕಟ್ಕೊಂಡು ನಿಮ್ಮ ಮನೆಗಳನ್ನ ನೀವು ಅಕ್ರಮ ಇರುವಂತದನ್ನ ಸಕ್ರಮ ಮಾಡ್ಕೊಬಹುದು ಅಂತ. ಇವತ್ತೇ ಟೆಂಪರರಿ ಎಲೆಕ್ಟ್ರಿಸಿಟಿಲಿ ಎಲ್ಲರೂ ಒದ್ದಾಡ್ತಾ ಇರುವಂತ ಒಂದು ಪರಿಸ್ಥಿತಿ ತಾವೆಲ್ಲ ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಸೋಮಣ್ಣ ಅವರ ಇತಿಹಾಸವನ್ನ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅವರು ಕಳೆದ ಬಾರಿ ಅವರು ಗೃಹ ಸಚಿವ ನಮ್ಮ ವಸತಿ ಸಚಿವರಾಗಿದ್ದಾಗ 10 ಲಕ್ಷಕ್ಕಿಂತ ಹೆಚ್ಚು ಮನೆಗಳನ್ನ ಕೊಟ್ಟು ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಅದಕ್ಕೂ ಕೂಡ ತಾವೆಲ್ಲರೂ ಅವತ್ತು 2018ರಲ್ಲಿ ಹೋರಾಟ ಮಾಡಿ ಗೋವಿಂದನಗರ ಮಹಾಜನತೆ ತಾವು ಅವ್ರನ್ನ ಗೆಲ್ಸ್ಕೊಟ್ರಿ. ಆ ಒಂದು ಇದರಿಂದ ಅವರು ವಸತಿ ಸಚಿವರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಸಿಕ್ತು. ತದನಂತರ ಚುನಾವಣೆಗಳಾಯ್ತು, ಹೆಚ್ಚು ಕಡಿಮೆ ಆಯ್ತು, ಭಾಜಪ ಪಕ್ಷಕ್ಕೆ ಹಿನ್ನಡೆ ಆಯ್ತು. ಆಮೇಲೆ ತುಮಕೂರಿನ ಮಹಾಜನತೆ ಹಾಗೂ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದ, ಸಿದ್ಧಲಿಂಗಮ್ಮ ಎಲ್ಲ ತಾವು ಇಲ್ಲಿ ಕೂತಿರುವಂತ ಎಲ್ಲ ಬಂಧುಗಳೇ ನನ್ನ ಅನಂತ ನಮಸ್ಕಾರಗಳನ್ನ ಈ ಮೂಲಕ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಸನ್ಮಾನ್ಯ ಸೋಮಣ್ಣ ಅವರು ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದಲ್ಲಿ ಇವತ್ತು ರಾಜ್ಯ ಖಾತೆಯ ಸಚಿವರಾಗಿ, ರೈಲ್ವೆ ಮತ್ತು ಜಲಶಕ್ತಿಯ ರಾಜ್ಯ ಖಾತೆ ಸಚಿವರಾಗಿ ಇವತ್ತು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ತಾವುಗಳು ಅಂತ ಮತ್ತೊಮ್ಮೆ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್. ನಮಸ್ಕಾರಗಳು. ಇಂದು ನಾವು ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ 135ನೇ ಜಯಂತ್ಯೋತ್ಸವವನ್ನು ನಮ್ಮ ನೆಚ್ಚಿನ ಕೇಂದ್ರ ಸಚಿವರಾದಂಥ ಸೋಮಣ್ಣ ಅವರ ಕಚೇರಿಯಲ್ಲಿ ನಾವು ಆಚರಿಸಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಈ ವಾಹಿನಿಯ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ನಾವು ಇವತ್ತಿನ ದಿವಸ ಏನು ಸ್ವಾತಂತ್ರ್ಯ ಹಾಗೂ ನಾವು ಒಂದು ಸದೃಢವಾದಂಥ ಒಂದು ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಅಂಬೇಡ್ಕರ್ ಅವರು. ಸಂವಿಧಾನ ಶಿಲ್ಪಿ, ಜ್ಞಾನದ ಒಂದು ದೇಗುಲ ಹಾಗೂ ಇಡೀ ದೇಶಕ್ಕೆ ಸಮಾನತೆಯ ಒಂದು ನಾಂದಿಯನ್ನು ಆಡಿದಂಥವರು ಅಂಬೇಡ್ಕರ್ ಅವರು. ಅಂಥ ಮಹಾಪುರುಷನನ್ನು ನೆನೆಸ್ಕೊಳ್ಳೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ, ಇಂದಿನ ದಿವಸ ತಾವೆಲ್ಲರೂ ಕೂಡ ತಮ್ಮಲ್ಲಿ ನಾನು ಒಂದು ಸಣ್ಣ ಕೋರಿಕೆ, ಈಗಾಗಲೇ ನಮ್ಮ ಹಿರಿಯರಾದಂಥ ಚೆನ್ನಪ್ಪ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ನಾವು 100 ಜನಕ್ಕೆ, 1000 ಜನಕ್ಕೆ, 1,00,000 ಜನಕ್ಕೆ ಸಹಾಯ ಮಾಡಿದಿರಾ ಇರ್ಬೋದು, ಆದರೆ ಒಬ್ಬರಿಗಾದರೂ ನಾವು ಶಿಕ್ಷಣದ ಒಂದು ಏನು ಕೊಡುವಂಥ ಏನು ಮಹತ್ತರವಾದಂಥ ಕೆಲಸ ಇದೆ ಅದನ್ನಕ್ಕೆ ನಾವೆಲ್ಲರೂ ಕೂಡ ಒಂದು ಕೈ ಜೋಡಿಸೋಣ. ನಮ್ಮ ಕೈಲಾದಷ್ಟು ಜನಕ್ಕೆ ನಾವು ಶಿಕ್ಷಣ ಕೊಡಿಸುವಂಥ ಒಂದು ಮಹತ್ತರವಾದಂಥ ಒಂದು ಕೆಲಸವನ್ನು ಮಾಡೋಣ ಅಂತ ತಮ್ಮ ವಾಹಿನಿ ಮುಖಾಂತರ ನಾನು ಎಲ್ಲ ಮಹಾಜನತೆಗೂ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು.